ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಮಲ್ಲೇಶ್ವರಂನಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಶಕ್ತಿ ಪ್ರದರ್ಶನ ಮಾಡಿದರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಿದ್ದಾರೆ ಸಿಎಂ. ಅದೇ ರೀತಿಯಾಗಿ ತಮ್ಮ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಪರವಾಗಿ ರೋಡ್ ಶೋ ನಡೆಸಿದ್ದಾರೆ. ರಾಜ್ಕುಮಾರ್ ರಸ್ತೆಯ ರಾಮೇಶ್ವರಂ ಕೆಫೆಯಿಂದ ರೋಡ್ ಶೋ ಆರಂಭ ಮಾಡಲಾಯಿತು. ಒಟ್ಟು 5 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 5 ಕಿಲೋಮೀಟರ್ ವರೆಗೆ ಈ ಒಂದು ರೋಡ್ ಶೋ ನಡೆಯುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಸ್ಥಳೀಯ ನಾಯಕರು ಹಾಗೂ ಕಾಂಗ್ರೆಸ್ನ ಅನೇಕ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 10 ವರ್ಷಗಳಾದರೂ ಕೂಡ 2 ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಆಗಿಲ್ಲ. ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೇವಲ 10 ತಿಂಗಳಲ್ಲಿ ಮುಂದೆ ಬರ್ತಾ ಇದೆ. ಸುಳ್ಳು ಎಲ್ಲ ಮೂಲೆ ಕುಂತಿದೆ. ಹಾಗಾಗಿ ನೀವೆಲ್ಲ ಸತ್ಯಕ್ಕೆ ಬೆಂಬಲ ನೀಡಬೇಕು. ಸರ್ಕಾರ ಬಂಧುಗಳೇ, ನೀವೆಲ್ಲರೂ ಕೂಡ ನೋಡಿದಿರ. ಆದ್ರೆ ಸರ್ಕಾರ ಇತಿಹಾಸ ಇರುವಂತಹ ಸರ್ಕಾರ, ಬಡವರ ಪರ ಸರ್ಕಾರ, ರೈತರ ಪರ ಸರ್ಕಾರ, ಉದ್ಯೋಗಗಳ ಪರ ಸರ್ಕಾರ, ಅಲ್ಪಸಂಖ್ಯಾತರ ಪ್ರಕಾರ ಎಲ್ಲಾ ಸಮುದಾಯದವರ ಪರವಾಗಿದೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನೀವು ಪರ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲರ ಮತ ಕೊಟ್ಟು, ನಮ್ಮ ರಾಜೀವ್ ಗೌಡರು ಬಹಳ ವಿದ್ಯಾವಂತರು, ವಿದೇಶದಲ್ಲಿ ವ್ಯಾಸಂಗ ಮಾಡಿ PhD ಯನ್ನು ಮಾಡಿ ಹಾಗಾಗಿ ಎಲ್ಲಾ ಮಹಿಳೆಯರು ಕೂಡ ಕಾಂಗ್ರೆಸ್ಗೆ ಓಟ ಮಾಡಬೇಕು. ಇದು ನೀವು ಸಿದ್ದರಾಮಯ್ಯನವರಿಗೆ ತೋರಿದಂತ ಕೃತಜ್ಞತೆ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇವೆ, ಸತ್ಯದ ಪರವಾಗಿ ದಯವಿಟ್ಟು ಸುಳ್ಳಿನ ಬಿಜೆಪಿಯ ಪರ ಹೋಗೋದು ಬೇಡ. ದಯವಿಟ್ಟು ಕಾಂಗ್ರೆಸ್ ಸತ್ಯ, ಬಿಜೆಪಿ ಸುಳ್ಳು. ಹಾಗಾಗಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು. ಕೇಂದ್ರ ಸರ್ಕಾರದಲ್ಲಿ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಕೂಡ 2 ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಆಗಿಲ್ಲ. ಆದರೆ ಮತ್ತೆ ಘರ್ಜಿಸಲಿದೆ ಕರ್ನಾಟಕ.